ಬೆಳ್ಳಂಬೆಳಗ್ಗೆ ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿಗೆ ಇಡಿ ಶಾಕ್ ಕೊಟ್ಟಿದೆ. ಶಾಸಕರ ಮನೆ ಸೇರಿದಂತೆ 14 ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಬೆಳ್ಳಂಬೆಳಗ್ಗೆನೇ ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿಗೆ ಶಾಕ್ ಎದುರಾಗಿದೆ. ಶಾಸಕರ ಮನೆ ಸೇರಿದಂತೆ 14 ಕಡೆ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಖಲೆಗಳ ಪರಿಶೀಲನೆ ಮಾಡುತ್ತಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿ ಮನೆ ಹಾಗೂ ತಂದೆಯ ಕಚೇರಿ ಸೇರಿದಂತೆ 14 ಕಡೆ ದಾಳಿ ನಡೆದಿದೆ. ಶಾಸಕರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಮನೆ, ಕಚೇರಿ ಸೇರಿದಂತೆ ದಾಳಿ ಮಾಡಿದ್ದಾರೆ. ಬೆಂಗಳೂರಿನಿಂದ ಆಗಮಿಸಿದ್ದ ಅಧಿಕಾರಿಗಳು ತಂಡ ಏನಿದೆ ದಾಳಿ ನಡೆಸಿ ಈ ದಾಖಲೆಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಈ ಹಿಂದೆ ಬಳ್ಳಾರಿ ನಗರದ ಮನೆಗೂ ಕೂಡ ಕುಕ್ಕರ್ ನೀಡಿದ್ರು ಭರತ್ ರೆಡ್ಡಿ. ಅದೇ ರೀತಿಯಾಗಿ ವಿಧಾನಸಭೆಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ವಿರುದ್ಧ ಕೂಡ ಆರ್ಭಟಿಸಿದ್ರು ಭರತ್ ರೆಡ್ಡಿ. ಆದ್ರೆ ಇವತ್ತು ಬೆಳ್ಳಂಬೆಳಗ್ಗೆ ಭರತ್ ರೆಡ್ಡಿ ಅವರಿಗೆ ಶಾಕ್ ಎದುರಾಗಿತ್ತು ನೋಡಿ. ಇಡಿ ಅಧಿಕಾರಿಗಳು ಮನೆ ಬಾಗಿಲು ತಟ್ಟಿದ್ದಾರೆ, ಕಚೇರಿ ಬಾಗಿಲು ತಟ್ಟಿದ್ದಾರೆ. ಎಲ್ಲಾ ಕಡೆ ಕೂಡ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಎಲ್ಲೆಲ್ಲಿ ಏನೇನು ಅಕ್ರಮ ಆಸ್ತಿ ಇದೆ, ಆದಾಯ ಮೀರಿದ ಆಸ್ತಿ ಇದೆ, ಅದೆಲ್ಲವನ್ನ ಕೂಡ ಜಾಲಾಡೋದಕ್ಕೆ ಅಂತ ಅಧಿಕಾರಿಗಳ ತಂಡ ಬೆಂಗಳೂರಿನಿಂದ ಬಳ್ಳಾರಿಗೆ ಆಗಮಿಸಿದೆ. ಅವರ ಮನೆ ಸೇರಿದಂತೆ ಕಚೇರಿ ಸೇರಿದಂತೆ ಅವರ ತಂದೆಯವರ ಮನೆ ಹಾಗೂ ಕಚೇರಿಗೂ ಕೂಡ ದಾಳಿಯನ್ನ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆನೇ ಒಂದು ರೀತಿ ಶಾಕ್ ಅನ್ನ ಕೊಟ್ಟಿದ್ದಾರೆ. ವಿಧಾನಸಭೆಯ ಒಂದು ಕಲಾಪದಲ್ಲೂ ಕೂಡ ಜನಾರ್ದನ ರೆಡ್ಡಿ ಅವರ ವಿರುದ್ಧವಾಗಿ ಆರ್ಭಟಿಸಿದ್ರು. ಆದ್ರೀಗ ಅವರ ಮನೆ ಬಾಗಿಲಿಗೆ ನೋಡಿ ಇಡಿ ಅಧಿಕಾರಿಗಳು ಹೋಗಿ ಅವರ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಅವತ್ತು ವಿಧಾನಸಭೆಯಲ್ಲಿ ಜನಾರ್ದನ ರೆಡ್ಡಿ ಅವರ ವಿರುದ್ಧ ನಾರಾ ಭರತ್ ರೆಡ್ಡಿ ಅವರು ಆರ್ಭಟಿಸಿದ್ರು, ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಏನ್ ಆರೋಪ ಮಾಡಿದ್ರು, ಹೇಗೆ ಆರ್ಭಟಿಸಿದ್ರು, ಅದನ್ನ ನೋಡ್ಕೊಂಡು ಬರೋಣ ಬನ್ನಿ. ಅವನಿಗೆ ತಲೆ ಇಲ್ಲ, ಬಿನಾಮಿ ನನಗೆ ಆಗಿರೋ ಕೇಸ್ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ನಾರಾ ಭರತ್ ರೆಡ್ಡಿ ಅವರ ಮನೆಗೆ ಇವತ್ತು ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಏನೇನ್ ದಾಖಲೆಗಳು ಸಿಕ್ಕಿದೆ, ಏನ್ ಪರಿಶೀಲನೆ ಮಾಡ್ತಿದ್ದಾರೆ ಅಧಿಕಾರಿಗಳ ತಂಡ? ಹೌದು, ಏನು ಬಳ್ಳಾರಿ ನಗರದ ಕ್ಷೇತ್ರ ಶಾಸಕರಂತ ನಾರಾ ಭರತ್ ರೆಡ್ಡಿ ಅವರು ಅವರ ಮನೆ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಇವತ್ತು ದಾಳಿ ಮಾಡಿ ಇವತ್ತು ಶಾಕ್ ನೀಡಿರುವಂತದ್ದು. ಏನ ಕಳೆದ ತಮ್ಮ ಹುಟ್ಟುಹಬ್ಬದ ದಿನದಂದು ಏನಂದ್ರೆ ಪ್ರತಿ ಮನೆಗೂ ತಮ್ಮ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಮನೆಗೆ ಕುಕ್ಕರ್ ನೀಡಿ ಎಲ್ಲರ ಏನಂದ್ರೆ ಬಹಳಷ್ಟು ಜನರ ಕೆಂಗಣಿಗೆ ಗುರಿಯಾಗಿದ್ರು. ತದನಂತರ ಏನು ವಿಧಾನಸಭಾ ಕಲಾಪದಲ್ಲಿ ಸ್ವತಃ ಏನಂದ್ರೆ ಗಂಗಾವತಿ ಶಾಸಕರಾದ ಜನಾರ್ದನ ರೆಡ್ಡಿ ವಿರುದ್ಧ ತೊಡೆತಟ್ಟಿ ಅಂದ್ರೆ ಅಲ್ಲಿ ಕೂಡ ಒಂದು ಕೆಂಗಣಿಗೆ ಕೂಡ ಅಂದ್ರೆ ವಿರೋಧ ಪಕ್ಷಗಳ ಕೆಂಗಣಿ ಕೂಡ ಗುರಿಯಾಗಿದ್ರು. ಅದರ ನಡುವೆ ಇದೀಗ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಸ್ವತಃ ನಾರಾ ಭರತ್ ರೆಡ್ಡಿ ಅವರ ಮನೆ ಮತ್ತು ಅದೇ ರೀತಿಗೆ ಅವರ ತಂದೆಯ ಮನೆ ಮತ್ತು ಅದರ ಜೊತೆಗೆ ಅವರ ಚಿಕ್ಕಪ್ಪ ಅವರ ಮನೆ ಮತ್ತು ಕಚೇರಿಗಳಿಗೆ ದಾಳಿ ಮಾಡಿ ಈಗಲೇ ದಾಖಲೆಗಳನ್ನ ಪರಿಶೀಲನೆ ಮಾಡುತ್ತದೆ. ಬೆಳಗ್ಗೆ 6 ಗಂಟೆಯಿಂದಲೇ ಈಗಲೇ ದಾಖಲೆಗಳನ್ನ ಶೋಧನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾರಾ ಭರತ್ ರೆಡ್ಡಿ ಅವರ ಹೆಸರಲ್ಲಿರುವಂತಹ ಗ್ರಾನೈಟ್ ಫ್ಯಾಕ್ಟರಿಗಳು ಮತ್ತು ಗಣಿ ಮತ್ತು ಏನು ಗಣಿಗಾರಿಕೆ ಇದೆ ಅಲ್ಲಿ ಕೂಡ ಗಣಿ ಕಚೇರಿಗೆ ಹೋಗಿ ಅಲ್ಲಿ ಕೂಡ ದಾಖಲೆಯನ್ನ ಪರಿಶೀಲನೆ ಮಾಡಿ ಈಗಾಗಲೇ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಅದೇ ರೀತಿ ಜೊತೆಗೆ ಕೊಪ್ಪಳ ಜಿಲ್ಲೆಯ ಕೊಪ್ಪನೂರಿನಲ್ಲಿ ಕೆಲವೊಂದಿಷ್ಟು ಏನಂದ್ರೆ ಅವರ ಗಣಿಗಾರಿಕೆಯ ಅಂದ್ರೆ ಗ್ರಾನೈಟ್ ಫ್ಯಾಕ್ಟರಿಗಳು ಇರುವಂತದ್ದು ಅಲ್ಲಿ ಕೂಡ ಕೆಲವೊಂದಿಷ್ಟು ಅಧಿಕಾರಿಗಳು ಬಂದು ಈಗಾಗಲೇ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ ಅಂತ ಮಾಹಿತಿ ಸಿಕ್ಕಿರುವಂತದ್ದು. ಒಟ್ಟಾರೆ ಏನಂತಂದ್ರೆ ನಾರಾ ಭರತ್ ರೆಡ್ಡಿ ಅವರಿಗೆ ಇಡಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ಮಾಡಿ ಬೆಳಗ್ಗೆ ಶಾಕ್ ನೀಡಿರುವಂತದ್ದು. ಅದ್ರ ಜೊತೆಗೆ ಒಂದು ಕಡೆ ಏನಂತಂದ್ರೆ ಈಗಾಗಲೇ ಸ್ವತಃ ಏನು ಕಾಂಗ್ರೆಸ್ ಶಾಸಕರಂತ ನಾರಾ ಭರತ್ ರೆಡ್ಡಿ ಅವರು ಏನು ಬಿಜೆಪಿ ವಿರುದ್ಧ ಅದೇ ರೀತಿಯಾಗಿ ಜನಾರ್ದನ ರೆಡ್ಡಿ ವಿರುದ್ಧ ತೊಡೆತಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದ್ರ ಬೆನ್ನಲ್ಲೇ ಈಗ ಈ ಜಾರಿ ನಿರ್ದೇಶನ ಅಧಿಕಾರಿಗಳು ದಾಳಿ ಮಾಡಿರುವುದು ಬಹಳಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಬಿಜೆಪಿ ವಿರುದ್ಧ ಮಾತನಾಡಿದವರಿಗೆ ಇಡಿ ಮತ್ತು ಐಟಿ ಮೂಲಕ ಈ ದಾಳಿ ಮಾಡ್ತಾರೆ ಅಂತೇಳಿ ಆರೋಪ ಬಂದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಶಾಸಕರ ಮನೆ ಮೇಲೆ ದಾಳಿ ಆಗಿರುವಂತದ್ದು ಬಹಳಷ್ಟು ಅನುಮಾನಕ್ಕೆ ಕಾರಣವಾಗಿರುತ್ತಿತ್ತು. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.